1947ರಿಂದ ಇಲ್ಲಿವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಅರಳದಂತಹ ಕಮಲ ಈ ವರ್ಷ ಅರಳಿದೆ. 79 ವರ್ಷಗಳ ಬರೋಬ್ಬರಿ ರಾಜಕೀಯದ ಇತಿಹಾಸದ ನಂತರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗದ್ದುಗೆಯನ್ನು ಏರ್ತಾ ಇದೆ. ಅದು ಸುಮ್ಮನೆ ಅಲ್ಲ, ಸ್ಪಷ್ಟ ಬಹುಮತವನ್ನ, ಅತಿ ದೊಡ್ಡ ಬಹುಮತವನ್ನ, ಬಹುತೇಕ 3/2 ಮತಗಳ ಮೂಲಕವಾಗಿ, ಸೀಟ್ಗಳ ಗಳಿಕೆಯ ಮೂಲಕವಾಗಿ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಬಂಗಾಳ ಒಲಿದಿದೆ. ಪಶ್ಚಿಮ ಬಂಗಾಳದ ಚಾಣಕ್ಯ ನೀತಿಗೆ ಪಶ್ಚಿಮ ಬಂಗಾಳ ಬಿಜೆಪಿಯ ಪಾಲಾಗಿದೆ. 79 ವರ್ಷಗಳಿಂದ ಅಲ್ಲಿ ಎಡಪಕ್ಷಗಳ ಆಡಳಿತ ಇತ್ತು. ಹಾಗೆಯೇ ಅಲ್ಲಿ TMC ಆಡಳಿತವನ್ನು ನಡೆಸಿತ್ತು. ಈಗ ಬಂಗಾಳದ ಜನರ ಮನಸ್ಸು ಕಮಲ ಪಕ್ಷದ ಕಡೆಗೆ ವಾಲಿದೆ. ಹೋರಾಟ, ಗಲಾಟೆ, ಪ್ರತಿಭಟನೆ, ಹಿಂಸೆ, ಭ್ರಷ್ಟಾಚಾರ, ದೌರ್ಜನ್ಯದ ಬಲೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅನೇಕ ರೀತಿಯಂಥ ಆಕ್ರೋಶ ಜನಮಾನಸದಲ್ಲಿ ಇದ್ದೇ ಇತ್ತು. ಈಗ ಅದೇ ಬಂಗಾಳದಲ್ಲಿ ಬಿಜೆಪಿ ಹೊಸ ಭರವಸೆಗಳು, ಆಶಾಭಾವನೆಗಳು, ಅಭಿವೃದ್ಧಿಯ ಮಾತುಗಳು ಇವೆಲ್ಲವೂ ಕೂಡ ಹೊಸ ಆಕಾಂಕ್ಷೆಯನ್ನು ಚಿಗುರೊಡೆಯುವಂತೆ ಮಾಡಿದೆ. ಹಾಗಾಗಿನೇ ಬಂಗಾಳದ ಮೂಲೆ ಮೂಲೆಯಲ್ಲೂ ಕೂಡ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದ್ದಾವೆ. ಮೋದಿ, ಅಮಿತ್ ಶಾ, ಸುವೇಂದು ಅಧಿಕಾರಿಯ ಕಟೌಟ್ಗಳು ಕಮಾಲ್ ಮಾಡ್ತಾ ಇವೆ. करेंगे, भेंट करेंगे। ಹಾಗೆ ನೋಡಿದರೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಪಶ್ಚಿಮ ಬಂಗಾಳ ಭಾರತೀಯ ಜನತಾ ಪಕ್ಷ ಅಥವಾ ಜನಸಂಘದ ಕಾಲಕ್ಕೂ ಕೂಡ ಅದಕ್ಕೆ ಹೋರಾಟದ ನೆಲೆಯಾಗಿತ್ತು. ಆದರೆ ಇವತ್ತು ಆ ಹೋರಾಟಕ್ಕೆಲ್ಲ ಫಲ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವ, ಬಿಜೆಪಿ ಕೊಟ್ಟಿದ್ದಂತಹ ಬಹಳ ಮುಖ್ಯವಾಗಿರುವಂತಹ 5 ಗ್ಯಾರಂಟಿ ಯೋಜನೆಗಳು ಕೂಡ ಇಲ್ಲಿ ಕೆಲಸ ಮಾಡದಂತೆ ಗೋಚರಿಸ್ತಾರೆ. ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಿಸಿದಂತಹ ಗ್ಯಾರಂಟಿಗಳನ್ನು ನೋಡೋದಾದ್ರೆ, ಮೊದಲನೇದು ನಾರಿ ಶಕ್ತಿಗೆ ಆರ್ಥಿಕ ನೆರವು. ಮಾತೃಶಕ್ತಿ ಸ್ಕೀಮ್ನ ಅಡಿಯಲ್ಲಿ ತಿಂಗಳಿಗೆ ಪ್ರತಿ ಮಹಿಳೆಗೆ ಅಂದರೆ ಮನೆ ಯಜಮಾನಿಗೆ ಬಿಜೆಪಿ 3,000 ರೂಪಾಯಿಗಳನ್ನು ಘೋಷಣೆ ಮಾಡಿದೆ. ಬಂಗಾಳದಲ್ಲಿ ಪದವಿ ಓದುವ ವಿದ್ಯಾರ್ಥಿನಿಯರಿಗೆ ವರ್ಷಕ್ಕೆ 50,000 ರೂಪಾಯಿಯ ಸಹಾಯಧನವನ್ನು ಘೋಷಣೆ ಮಾಡಿದ್ದಾರೆ. ಗರ್ಭಿಣಿಯರಿಗೆ ಒಂದು ಬಾರಿ 21,000 ರೂಪಾಯಿಯ ಸಹಾಯಧನವನ್ನು ಘೋಷಣೆ ಮಾಡಲಾಗಿದೆ. ಇದು ಮಹಿಳೆಯರನ್ನು ತನ್ನತ್ತ ಸೆಳೆಯುವುದರಲ್ಲಿ ಬಿಜೆಪಿ ಯಶಸ್ಸನ್ನು ಕಂಡಿರುವಂತಹ ಘೋಷಣೆಗಳು. ಎರಡನೇದು, ಮಹಿಳೆಗೆ ಸಂಬಂಧಪಟ್ಟಂತೆಯೇ ಮಹಿಳೆಯರ ರಕ್ಷಣೆಯ ಗ್ಯಾರಂಟಿ. ಪ್ರತಿ ಬ್ಲಾಕ್ನಲ್ಲಿ ಮಹಿಳಾ ಪೊಲೀಸ್ ಠಾಣೆಗಳನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಪಡೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ, ಅವರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಮಹಿಳೆಯರಿಗೆ ಉದ್ಯೋಗ ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡಿದರು. ನೋಡಿ, ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳಿಂದ ಮಹಿಳೆಯೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಮಹಿಳೆಯರ ಕೇಂದ್ರಿತವಾಗಿ ಬಹಳ ಮುಖ್ಯವಾದಂತಹ ಘೋಷಣೆಗಳನ್ನು ಬಿಜೆಪಿಲಿ ಮಾಡಿದೆ. ಮೂರನೆಯದು ಸ್ವಾವಲಂಬಿ ನಾರಿ ಶಕ್ತಿ ಗ್ಯಾರಂಟಿ ಅಂತೇಳಿ 20 ಲಕ್ಷ ರೂಪಾಯಿವರೆಗೆ ಮುದ್ರಾ ಸಾಲ ಮಹಿಳೆಯರಿಗಾಗಿ ಕೊಡ್ತೀವಿ ಅಂತೇಳಿ. ಹಾಗೆಯೇ ಲಖ್ಪತಿ ದೀದಿ ಅನ್ನುವಂತಹ ಯೋಜನೆ, ಅದನ್ನೇನು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಘೋಷಣೆ ಮಾಡಿದ್ರು, ಅದನ್ನು ಇಲ್ಲಿ ಬಹಳ ದೊಡ್ಡದಾಗಿ ಅನುಷ್ಠಾನ ಮಾಡ್ತೀವಿ ಅಂದರು. ಆಯುಷ್ಮಾನ್ ಭಾರತ ಆರೋಗ್ಯ ವಿಮೆ, PM ಆವಾಸ್ ಯೋಜನೆ ಅಡಿಯಲ್ಲಿ ವಸತಿ ಹಂಚಿಕೆ, ಈ ರೀತಿಯಾದಂತಹ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ರು. ನಾಲ್ಕನೇದು ದುಷ್ಟ ಸಂಹಾರದ ಗ್ಯಾರಂಟಿ ಅಂತೇಳಿ ಹೇಳಿದರು. ಅಕ್ರಮ ವಲಸಿಗರ ಗಡಿಪಾರು, ಬಂಗಾಳದ ಗೂಂಡಾಗಳ ಬಂಧನ, ನಾರಿ ದೌರ್ಜನ್ಯ ಎಸಗಿದ್ರೆ ಕಠಿಣ ಶಿಕ್ಷೆ, ಈ ರೀತಿಯಾದಂತಹ ಘೋಷಣೆಗಳನ್ನು ಇಲ್ಲಿ ಮಾಡಿದರು. ಹಾಗೆಯೇ ಡ್ರಗ್ಸ್ ಮುಕ್ತ ಬಂಗಾಳ ನಿರ್ಮಾಣ ಅನ್ನುವಂತಹ ಅತಿ ದೊಡ್ಡ ಭರವಸೆಯನ್ನು ಬಂಗಾಳದ ಜನರ ಮುಂದೆ ಬಿಜೆಪಿಯವರು ಮಾಡಿದ್ದಾರೆ. ಐದನೇದು ಭ್ರಷ್ಟಾಚಾರ ಮುಕ್ತ ಗ್ಯಾರಂಟಿ ಅನ್ನುವಂತಹ ಆಶ್ವಾಸನೆಯನ್ನು ಬಂಗಾಳದ ಜನರಿಗೆ ಕೊಟ್ಟಿದ್ದಾರೆ. ಬಂಗಾಳದ ಯುವಕರಿಗೆ ಉದ್ಯೋಗ ಸೃಷ್ಟಿಯ ಭರವಸೆ, ಯಾಕಂದರೆ ನಿರುದ್ಯೋಗದ ಸಮಸ್ಯೆ ಬಂಗಾಳದಲ್ಲಿ ತಾಂಡವವಾಡ್ತಾ ಇದೆ. ಹೀಗಾಗಿ ಉದ್ಯೋಗ ಸೃಷ್ಟಿ ಬರುತ್ತೆ. ಭ್ರಷ್ಟಾಚಾರಗಳ ವಿರುದ್ಧ ತೀವ್ರ ತನಿಖೆಯ ಭರವಸೆಯನ್ನು ಕೊಟ್ಟಿದ್ದಾರೆ. ಹಗರಣಕೋರರ ವಿರುದ್ಧ ಕಾನೂನು ಅಸ್ತ್ರವನ್ನು ಬಳಸ್ತೀವಿ ಅಂತ ಹೇಳಿದರೆ ಬಹುಶಃ TMC ಅವರು ನಿಜಕ್ಕೂ ಕೂಡ ಈ ಬಾರಿ ಕಾನೂನಿನ ಬಿಸಿಯನ್ನು ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆಗಳು ಇದ್ದಾವೆ. ಪ್ರತಿ ಚುನಾವಣಾ ಭಾಷಣದಲ್ಲೂ ಕೂಡ ಪ್ರಧಾನಮಂತ್ರಿ ಮೋದಿಯವರು ದೀದಿ ಸರ್ಕಾರದ ಭ್ರಷ್ಟಾಚಾರ, ಮಹಿಳಾ ವಿರೋಧಿ ನೀತಿಗಳನ್ನು ಪ್ರಸ್ತಾಪಿಸಿ ಮತವನ್ನು ಕೇಳ್ತಾ ಇದ್ರು. ಹೀಗಾಗಿನೇ 15 ವರ್ಷಗಳ ದೀದಿ ಆಡಳಿತ, ಮಮತಾ ಬ್ಯಾನರ್ಜಿ ಅವರನ್ನ ದೀದಿ ಅಂತ ಕರೀತಾ ಇದ್ರು ನಿಜ, ಆದರೆ ನಿಜಕ್ಕೂ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಸಿಕ್ಕಿತ್ತ ಅನ್ನುವಂಥ ವಿಚಾರಕ್ಕೆ ಬಂದಾಗ RG ಕರ್ನಂತಹ ಘಟನೆಗಳು ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ವು. RG ಕರ್ನಲ್ಲಿ ಆದಂತಹ ಘಟನೆ ಅದು ಬಹಳ ದೊಡ್ಡದಾದಂಥ ಮಹಿಳೆಯರ ಮೇಲಿನ ದೌರ್ಜನ್ಯ ಅಥವಾ ಬೇರೆ ಬೇರೆ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೂಡ ಇಂತಹ ಆಪಾದನೆಗಳು ದೀದಿ ಸರ್ಕಾರದಲ್ಲಿತ್ತು. ಇದು ಬಿಜೆಪಿಗೆ ಬಂಗಾಳದಲ್ಲಿ ಆನೆ ಬಲವನ್ನು ಅದೇ
ನಾರಿ ಶಕ್ತಿ ತುಂಬಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗೋಚರಿಸುವಂಥದ್ದು ಆಡಳಿತ ವಿರೋಧಿಯ ಮಹಾ ಅಲೆ ಅದು ಮಮತಾ ಬ್ಯಾನರ್ಜಿಯವರ ವಿರುದ್ಧ ಇತ್ತು. ಆಡಳಿತ ವಿರೋಧಿಯ ಮಹಾ ಅಲೆ ಇತ್ತು. ಅದು ಒಂದು ರೀತಿಯಾದ ಸುನಾಮಿ ರೀತಿಯಲ್ಲಿ ಅಪ್ಪಳಿಸಿ ನೋಡಿ. ಕಳೆದ ಬಾರಿ ಹೇಗೆ 215 ಸೀಟ್ಗಳಲ್ಲಿ ಗೆದ್ರು, ಈಗ ಅವ್ರನ್ನ ಗುಡಿಸಿ ಹಾಕಿದಾಗಲೂ ಕೂಡ 205 ಸೀಟ್ಗಳವರೆಗೂ ಕೂಡ ಬಿಜೆಪಿ ಗೆದ್ದಿದೆ ಅಂತ ಹೇಳಿದ್ರೆ ಯಾವ ಸ್ವರೂಪದ ಒಂದು ಮ್ಯಾಂಡೇಟನ್ನು ಅಲ್ಲಿನ ಜನ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗೆಯೇ ಇಲ್ಲಿ ಇದ್ದಂಥದ್ದು ಸರ್ಕಾರದ ಆಡಳಿತ ವೈಖರಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷ. ಅಂದರೆ ಕೇಂದ್ರದ ಯೋಜನೆಗಳನ್ನು, ಉದಾಹರಣೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, PM ಕಿಸಾನ್ ಯೋಜನೆ ಇರ್ಬೋದು, ಇವುಗಳನ್ನು ಅನುಷ್ಠಾನ ಮಾಡೋದ್ರ ಕಡೆಗೆ ಬಂಗಾಳ ಸರ್ಕಾರ ಹೋಗಿಲ್ಲ. ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶದಲ್ಲಿ ಆಡಳಿತದಲ್ಲಿ ಬಿಜೆಪಿ ಇದ್ದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿನೇ BBG ರಾಮ್ಜಿಯನ್ನು ವಿರೋಧ ಮಾಡಿರಬಹುದು ಆದರೆ ಕಾಂಗ್ರೆಸ್ನವರು, ಆದರೆ ರಾಜ್ಯದಲ್ಲಿ ಅನುಷ್ಠಾನದ ಹಂತದಲ್ಲಿರುವಂತಹ ಯೋಜನೆಯಾಗಿದೆ ಇರುವಂಥದ್ದು. ಇಲ್ಲಿ ಹಣದ ಬಿಡುಗಡೆಯಲ್ಲಿನ ವಿಳಂಬಗಳು ಮತದಾರರಲ್ಲಿ ಅಸಮಾಧಾನವನ್ನು ಮೂಡಿಸಿದ್ರು. ಕೇಂದ್ರದ ಜೊತೆಗೆ ರಾಜ್ಯ ಸಂಪೂರ್ಣವಾಗಿ ಸಂಘರ್ಷಕ್ಕೆ ನಿಂತಿತ್ತು. ಪರ್ಯಾಯವನ್ನು ನಾವೇ ಕೊಡ್ತೀವಿ ಅಂತ ಹೇಳಿ ಹೋದ್ರು. ಅದಕ್ಕೆ ಪೂರಕವಾದಂತಹ ಹಣಕಾಸನ್ನು ಪೂರೈಸುವಂಥದ್ದು ದಿಲ್ಲಿ ಸರ್ಕಾರಕ್ಕೆ ದೊಡ್ಡದಾದಂತಹ ಕೊಡತವನ್ನು ಕೊಡ್ತಾ ಬಂತು. ಇನ್ನು ಕಾನೂನು ಸುವ್ಯವಸ್ಥೆ ಹಾಗೂ ಭ್ರಷ್ಟಾಚಾರ, ವೈಯಕ್ತಿಕವಾಗಿ ಮಮತಾ ಬ್ಯಾನರ್ಜಿಯವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಇಲ್ಲದೇ ಇದ್ರೂ ಕೂಡ ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪಗಳನ್ನು ತಡೆಯುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವರ ಮೂಗಿನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಅವರದೇ ಮಂತ್ರಿಮಂಡಲದ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿತ್ತು. ನಿರುದ್ಯೋಗ ಮತ್ತು ಕಾನೂನು ಸುವ್ಯವಸ್ಥೆಯ ಕುಸಿತ ಅವರ ಸೋಲಿಗೆ ಬಹಳ ಮುಖ್ಯವಾದಂಥ ಕಾರಣ ಆಯಿತು. ಆಗಲೇ ನಾನು ಪ್ರಸ್ತಾಪ ಮಾಡಿರುವಂತಹ ಆರ್ಜಿಕರ್ನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮತ್ತು ಅಲ್ಲಿಯ ವಿಕ್ಟಿಮ್ ತಾಯಿಗೆ ಬಿಜೆಪಿಯವರು ಟಿಕೆಟ್ ಕೊಟ್ಟಂಥದ್ದು ಕೂಡ ರಾಜಕೀಯವಾದಂತಹ ಬಹಳ ದೊಡ್ಡದಾದಂತಹ ಒಂದು ತೀರ್ಮಾನ ಆಗಿತ್ತು. ಇನ್ನು ಮತದಾರರ ಧ್ರುವೀಕರಣವೂ ಕೂಡ ಇಲ್ಲಿ ಗೋಚರಿಸ್ತಾ ಇತ್ತು. ವಿಶೇಷವಾಗಿ ಹಿಂದೂ ಮತಗಳ ಧ್ರುವೀಕರಣ ಆಗಿರುವಂಥದ್ದು. ಹಿಂದೂ ಬಾಹುಳ್ಯ ಇದ್ದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು ಈ ಬಾರಿ ಚುನಾವಣೆಯಲ್ಲಿ ಗೋಚರಿಸ್ತಾ ಇದೆ. ತುಷ್ಟೀಕರಣದ ರಾಜಕಾರಣದ ವಿರುದ್ಧದ ಅಸಮಾಧಾನ ಮತ್ತು ಬಿಜೆಪಿ ಬಹಳ ಮುಖ್ಯವಾಗಿ ಇಲ್ಲಿ ಹಿಂದುತ್ವದ ಅಜೆಂಡಾವನ್ನೇ ಮುನ್ನೆಲೆಗೆ ತಂದಿತ್ತು. ಯಾವ ರಾಜ್ಯದಲ್ಲಿ ಎಡಪಕ್ಷಗಳು 34 ವರ್ಷ ರೂಲ್ ಮಾಡಿದ್ವು ಆ ರಾಜ್ಯದಲ್ಲಿ ಎಡಪಕ್ಷಗಳಿಗೆ ತದ್ವಿರುದ್ಧವಾದಂತಹ ರಾಜಕೀಯ ಸಿದ್ಧಾಂತವನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಬಿಜೆಪಿ ಯಶಸ್ವಿಯಾಗಿ ಮಾಡಿದೆ. ಮತದಾರರ ಪಟ್ಟಿಯ ಪರಿಷ್ಕರಣೆಯೂ ಕೂಡ ಇಲ್ಲಿ ಕ್ರೂಷಿಯಲ್ ಆಗಿತ್ತು ಅನ್ನುವಂಥದ್ದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಮತದಾರರ ಪಟ್ಟಿಯಿಂದ ಸುಮಾರು 90 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನು SIR ಮೂಲಕ ತೆಗೆದುಹಾಕಲಾಯಿತು. ಇದು ಇಲ್ಲಿ ಒಂದು ಆರೋಪ TMC ವಿರುದ್ಧ ಆಯಿತು. TMC ಅವರು ಫರ್ಜಿ ವೋಟ್ಗಳನ್ನು ಹಾಕಿಸ್ತಾ ಇದ್ರು ಅಂತೇಳಿ, ಆ ಫರ್ಜಿ ವೋಟ್ಗಳನ್ನು ನಾವು ತೆಗೆದಿದ್ದೀವಿ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ರು, ಅಥವಾ SIR ಮೂಲಕ ಅದನ್ನು ತೆಗೆಯಲಾಗಿದೆ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ರು. TMCಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಮೇಲೆ ಇದು ಪರಿಣಾಮವನ್ನು ಬೀರಿದೆ ಅಂತೇಳಿ ಇದನ್ನು ಅಂದಾಜಿಸಲಾಗಿದೆ. ಇನ್ನು ಕೇಂದ್ರೀಕೃತ ನಾಯಕತ್ವವು ಕೂಡ ದೀದಿಗೆ ಇದ್ದಂತಹ ಅತಿದೊಡ್ಡ ದೌರ್ಬಲ್ಯ. ಯಾಕಂದರೆ ತೃಣಮೂಲ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಮಮತಾ ಬ್ಯಾನರ್ಜಿ ಅವರನ್ನೇ ಅವಲಂಬಿಸಿತ್ತು. ಸ್ಥಳೀಯ ಮಟ್ಟದಲ್ಲಿನ ನಾಯಕತ್ವದ ವೈಫಲ್ಯ. ಅಫ್ಕೋರ್ಸ್ ಮಮತಾ ಬ್ಯಾನರ್ಜಿ ಅವರು ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರು, ಹೊಸೊಬ್ಬರನ್ನ ಯುವತಿಯರನ್ನ ರಾಜಕೀಯಕ್ಕೆ ತಂದಿರಬಹುದು, ಅವ್ರನ್ನ ಲೋಕಸಭೆಗೆ ಕಳಿಸಿರ್ಬೋದು. ಆದರೆ ಆಂತರಿಕವಾಗಿದ್ದಂತಹ ಕಲಹಗಳನ್ನು ಸರಿಪಡಿಸೋದಕ್ಕೆ ದೀದಿಗೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಬಂಗಾಳದ ಮತ್ತೊಂದು ವಾಸ್ತವ. ಮೋದಿ ಗ್ಯಾರಂಟಿಗಳು, ಅಮಿತ್ ಶಾ ಅವರ ತಂತ್ರಗಾರಿಕೆ, TMCಯ ವೈಫಲ್ಯಗಳು, ಆಡಳಿತ ವಿರೋಧಿ ಅಲೆ, ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪರವಾಗಿ ಕೆಲಸವನ್ನು ಮಾಡಿರುವಂಥ ಒಂದು ಭಾಗ. ಆದರೆ ಬಂಗಾಳದಲ್ಲಿ ನಾರಿ ಶಕ್ತಿ ಹೆಸರಿನಲ್ಲಿ ಬಿಜೆಪಿಗೆ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದು ಕೂಡ ದೊಡ್ಡ ವರದಾನ ಆಗಿತ್ತು. ಯಾಕಂದರೆ ಈ ಸಂದರ್ಭದಲ್ಲಿನೇ ವಿಮೆನ್ ರಿಸರ್ವೇಷನ್ ಬಿಲ್ನ ವಿಚಾರವೂ ಕೂಡ ಮುಂದೆಗೆ ಬಂದಿತ್ತು. ಇಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯವರು ಟಿಕೆಟ್ ಕೊಟ್ಟಂತಹ ರೀತಿಯೂ ಕೂಡ ರತ್ನ ದೇಬ್ನಾಥ್, ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಅತ್ಯಾಚಾರಕ್ಕೊಳಗಾಗಿ ಸತ್ತಂತಹ ಟ್ರೈನಿ ವಿದ್ಯಾರ್ಥಿನಿಯ ತಾಯಿ, ಅವ್ರಿಗೆ ಟಿಕೆಟನ್ನು ಕೊಡುವಂತಹ ಕೆಲಸವನ್ನು ಬಿಜೆಪಿ ಮಾಡಿತು. 2024ರಲ್ಲಿ ನಡೆದಿದ್ದ ಈ ಘಟನೆ ದೇಶದ ಉದ್ದಗಲಕ್ಕೂ ಕೂಡ ಹೋರಾಟದ ಕಿಚ್ಚನ್ನು ಹಚ್ಚಿತ್ತು. ಆದರೆ ಆರೋಪಿಗಳ ಪರವಾಗಿ ದೀದಿ ಸರ್ಕಾರ ಕೆಲಸ ಮಾಡಿದೆ ಅನ್ನುವಂತಹ ಆರೋಪವೂ ಕೂಡ ಇಲ್ಲಿ ಎದುರಾಗಿತ್ತು. ಹತ್ಯೆಯಾದ ಸಂತ್ರಸ್ತೆಯ ತಾಯಿ ರತ್ನ ದೇಬ್ನಾಥ್ಗೆ ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಪಾನಿಹಾಟಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೊಡ್ತು. ಸಮಾವೇಶದಲ್ಲಿ ಪ್ರಧಾನಿ ಮೋದಿಯವರು ರತ್ನ ಅವರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಪ್ರಚಾರವನ್ನು ಮಾಡಿದರು. ಇವತ್ತು ಇದೇ ರತ್ನ ದೇಬ್ನಾಥ್ TMC ಅಭ್ಯರ್ಥಿ ಎದುರು 55,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅಂದರೆ ಈ ರೀತಿಯಾದಂತಹ ತಂತ್ರಗಾರಿಕೆಯೂ ಕೂಡ, ರಾಜಕೀಯ ಅಂತ ಹೇಳಿದ ಮೇಲೆ ಅಲ್ಲಿ ತಂತ್ರಗಾರಿಕೆಗಳು ಇದ್ದೇ ಇರ್ತವೆ. ಇಲ್ಲಿ ಅವರು ಟಿಕೆಟ್ ಕೊಟ್ಟಂತಹ ರೀತಿಯೂ ಕೂಡ ಬಹಳ ಮುಖ್ಯ ಆಗಿತ್ತು. ಇನ್ನು ರೂಪಾ ಗಂಗೂಲಿ, ಕನ್ನಡದಲ್ಲಿ ನಟ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ರಂತಹ ಮೇರು ನಟರ ಜೊತೆಗೆ ನಟಿಸಿದಂತಹ ನಟಿ,
ಮೂಲತಃ ಕೋಲ್ಕತ್ತಾದವರು, ಬಂಗಾಳದಲ್ಲೂ ಕೂಡ ಅತ್ಯಂತ ಜನಪ್ರಿಯ ನಟಿ. ಆದರೆ ಬಂಗಾಳದ ಶೋಷಿತ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ನಡೆಸಿದಂತಹ ಗಟ್ಟಿಗಿತ್ತಿ ಸೊರ್ಣಾಪುರ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದರು. ಇವತ್ತು 35,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಬಿಜೆಪಿ ಶಾಸಕಿಯಾಗಿ ಅವರು ಆಯ್ಕೆ ಆಗಿದ್ದಾರೆ. ಇವರಿಷ್ಟೇ ಅಲ್ಲ, ಮೊನ್ನೆ ಎಲೆಕ್ಷನ್ ನಡೆದಂಥ ದಿವಸ ಅಗ್ನಿಮಿತ್ರ ಪೌಲ್ ಅವರ ಕಾರ್ನ ಗ್ಲಾಸ್ಗಳನ್ನು ಒಡೆದು ಹಾಕಲಾಯಿತು ನೋಡಿ. ಆ ಅಗ್ನಿಮಿತ್ರ ಪೌಲ್ ಸೇರಿದಂತೆ ವಿದ್ಯಾವಂತರು, ಶೋಷಿತರು, ಹೋರಾಟಗಾರ್ತಿಯರು ಬಿಜೆಪಿಗೆ ಗೆಲುವನ್ನು ತಂದುಕೊಡ್ತಾರೆ. ಹಾಗಾಗಿನೇ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಸದ್ಯದ ಮಾಹಿತಿಯ ಪ್ರಕಾರ ಬಂಗಾಳದ ಮುಖ್ಯಮಂತ್ರಿ ಅಭ್ಯರ್ಥಿ ಪಟ್ಟಿಯಲ್ಲಿ 3 ಹೆಸರುಗಳು ಓಡ್ತಾ ಇದ್ದಾವೆ. ಯಾಕಂದರೆ ಬಿಜೆಪಿ ಕೆಲವು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಫೀಸನ್ನು ಇಟ್ಕೊಂಡು ಚುನಾವಣೆ ನಡೆಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡದೇ ಚುನಾವಣೆ ನಡೆಸಿದ್ದಾರೆ. ಇಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರು ಸಹಜವಾಗಿದೆ ಮುಂಚೂಣಿಯಲ್ಲಿರುವಂಥದ್ದು. ಯಾಕಂದರೆ ಸುವೇಂದು ಅಧಿಕಾರಿ TMCಯನ್ನು ತೊರೆದು ಬಿಜೆಪಿಗೆ ಜಾಯ್ನ್ ಆದಂಥವರು, ಬಂಗಾಳದಲ್ಲಿ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂಥವರು. ಹೀಗಾಗಿ ಇವರೇ ಮುಖ್ಯಮಂತ್ರಿ ಆಗಬಹುದು. ಯಾಕಂದರೆ ಅವರನ್ನು ಕಂಟೆಸ್ಟ್ ಮಾಡಿಸಿರುವಂಥದ್ದು ಕೂಡ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಕಂಟೆಸ್ಟ್ ಮಾಡಿಸಿರುವಂಥದ್ದು ಕೂಡ ಬಹಳ ಮುಖ್ಯ ಆಗಿತ್ತು. ಹೀಗಾಗಿ ಅವರೇ ಮೊದಲ ಆಯ್ಕೆ ಅನ್ನುವಂಥದ್ದು ಸಾಕಷ್ಟು ಪ್ರಚಲಿತದಲ್ಲಿರುವಂತಹ ವಿಚಾರ. ಹಾಗೆಯೇ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಸಮೀಕ್ ಭಟ್ಟಾಚಾರ್ಯ ಅವರನ್ನ ತಂದಿರೋದು ಕೂಡ ಬಹಳ ಕ್ರೂಷಿಯಲ್ ಆಗಿತ್ತು. ಕಳೆದ ಅಸೆಂಬ್ಲಿ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಆದಂತಹ ಸ್ಥಿತ್ಯಂತರಗಳು ಮತ್ತು ವಾಪಸ್ ಸಮೀಕ್ ಭಟ್ಟಾಚಾರ್ಯ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿರುವಂತಹದ್ದು, ಇವರು ಈ ಕಾರಣಕ್ಕಾಗಿ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಪಕ್ಷದಲ್ಲಿ ಒಂದು ರೀತಿಯಾದಂತಹ ಒಗ್ಗಟ್ಟನ್ನು ತರುವ ಕಾರಣಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರಲಿಲ್ಲ. ಇನ್ನು ಬಿಜೆಪಿ ಹರಿದಾಡ್ತಾ ಇರುವಂತಹ 3ನೇ ಹೆಸರು ಲಾಕೆಟ್ ಚಟರ್ಜಿ. ಪಶ್ಚಿಮ ಬಂಗಾಳದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿದ್ದಾರೆ. CM ರೇಸ್ನಲ್ಲಿ ಇವರ ಹೆಸರು ಕೂಡ ಓಡಾಡ್ತಾ ಇದೆ. ಆದರೆ ಸುವೇಂದು ಅವರಿಗೆ ಬಹುತೇಕ ಪಟ್ಟ ಸಿಗಬಹುದು ಅಂತ ಹೇಳಲಾಗ್ತದೆ. ಯಾಕಂದರೆ ಅವರು ಈ ಚುನಾವಣೆಯ ಸೆಂಟರ್ ಆಗಿದ್ರು, ಪಶ್ಚಿಮ ಬಂಗಾಳದ ಮಟ್ಟಿಗೆ ಬಹಳ ಕೇಂದ್ರೀಕೃತವಾದಂತಹ ವ್ಯಕ್ತಿ ಆಗಿದ್ರು ಅನ್ನೋಂಥದ್ದು ಕೂಡ ಗಮನಾರ್ಹ ವಿಚಾರ. ಸಿನಿಮಾದಲ್ಲಷ್ಟೇ ಅಲ್ಲ ಕಮಾಲ್ ಮಾಡಿರುವಂಥದ್ದು, ಈಗ ಜನರ ಮನಸ್ಸನ್ನು ಗೆಲ್ಲುವಂತಹ ಹೀರೋ ಆಗಿ ರಿಯಲ್ ರಾಜಕೀಯದಲ್ಲೂ ಕೂಡ ರಿಯಲ್ ಹೀರೋ ಗೆಲುವನ್ನು ದಾಖಲಿಸಿಕೊಳ್ಳುವಂಥದ್ದು. 8 ತಿಂಗಳ ಹಿಂದೆ ಹೊಸ ಪಕ್ಷವನ್ನು ಕಟ್ಟಿದ್ರು. ವಿಜಯ್ TVK ತೆಳೆದಕ್ಕೆ ಹೆಸರಿಟ್ಟರು. ಈಗ TVK ಅಧಿಪತಿ ತಮಿಳುನಾಡಿನ ದಳಪತಿ ಆಗ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ TVKಯ ನಾಯಕ ನಟ ವಿಜಯ್ ನಿಜಕ್ಕೂ ಕೂಡ ಸುನಾಮಿ ಎಬ್ಬಿಸಿದ. DMK ಹಾಗೂ ಅಣ್ಣಾ DMKನ ಧೂಳೀಪಟ ಮಾಡಿದ್ದಾರೆ. 2 ಸಾಂಪ್ರದಾಯಿಕವಾದಂಥ ಎದುರಾಳಿಗಳಿದ್ವು. ಬಹುತೇಕ 40 ವರ್ಷಗಳ ರಾಜಕಾರಣ, ಈ 2 ಪಕ್ಷಗಳ 50 ವರ್ಷಗಳ ರಾಜಕಾರಣ, ಈ 2 ಪಕ್ಷಗಳ ನಡುವೆ ಮಾತ್ರ ನಡೆದಿರುವಂಥದ್ದು ತಮಿಳುನಾಡಿನ ಇತಿಹಾಸ. ಆದರೆ ದಳಪತಿ ವಿಜಯ್ ನೇತೃತ್ವದ TVK 234 ಕ್ಷೇತ್ರಗಳ ಪೈಕಿ 107 ಕ್ಷೇತ್ರಗಳಲ್ಲಿ ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಮೊದಲ ಪ್ರಯತ್ನದಲ್ಲಿ ವಿಜಯ್ ಅಧಿಕಾರದ ಚಿಕ್ಕಾಣಿ ಹಿಡಿಯೋದಕ್ಕೆ ಸಜ್ಜಾಗಿದ್ದಾರೆ. ಮಹಿಳೆಯರು, ಯುವಕರು, ಸಿನಿಮಾ ಅಭಿಮಾನಿಗಳು ವಿಜಯ್ ಕೈ ಹಿಡಿದಿದ್ದಾರೆ. ಪಕ್ಷ, ಸಿದ್ಧಾಂತ, ಧರ್ಮ, ಜಾತಿ ಮೀರಿ ಮತ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ನಿಜಕ್ಕೂ ಈಗ ವಿಜಯೋತ್ಸವ ನಡೀತಾ ಇದೆ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಅವರ TVK ಗೆಲುವು ಸಾಧಿಸ್ತಾ ಇದ್ದಂತೆ ವಿಜಯ್ ಕುಟುಂಬಸ್ಥರು ಕುಣಿದು ಕುಪ್ಪಳಿಸಿದರು. ವಿಜಯ್ ತಂದೆ ಹಾಗೂ ತಾಯಿ ಸೇರಿದಂತೆ ಕುಟುಂಬಸ್ಥರು ವಿಜಯ್ ಹಾಡಿಗೆ ಹೆಜ್ಜೆ ಹಾಕುತ್ತಾ ಸಂಭ್ರಮಾಚರಣೆಯನ್ನು ಮಾಡಿದರು. TVK ಕಾರ್ಯಕರ್ತರು ಬಿಗಿಲನ್ನು ಊದ್ತಾ ವಿಜಯ್ ಅಭಿಮಾನಿಗಳು ರಾಜ್ಯಾದ್ಯಂತ ಸಿಹಿ ಹಂಚಿದ್ದಾರೆ, ಪಟಾಕಿ ಸಿಡಿಸಿದ್ದಾರೆ, ಕುಣಿದು ಕುಪ್ಪಳಿಸಿದ್ದಾರೆ. ನಿಜಕ್ಕೂ ಒಂದು ಬಹಳ ದೊಡ್ಡ ಸ್ಥಿತ್ಯಂತರ ರಾಜಕೀಯವಾಗಿ ನಡೆದಿರುವಂಥದ್ದು ತಮಿಳುನಾಡಿನಲ್ಲಿ. ದಳಪತಿ ವಿಜಯ್ ಎಲೆಕ್ಷನ್ಗೆ ನಿಂತಾಗಲೇ ಅವರ ಕುಟುಂಬದಲ್ಲಿ ಬಿರುಕು ಮೂಡಿತು. ಪತ್ನಿ ವಿಜಯ್ ಅವರಿಂದ ವಿಚ್ಛೇದನೆಯನ್ನು ಪಡ್ಕೊಂಡ್ರು. ಅದಕ್ಕೆ ಬೇಕಾಗಿ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ನಟಿ ತ್ರಿಷಾ ಕೃಷ್ಣನ್ ಅವರ ಜೊತೆಗೆ ವಿಜಯ್ ಅವರಿಗೆ ಸಂಬಂಧವಿದೆ ಅನ್ನೋದರ ಬಗ್ಗೆ ಸುದ್ದಿಗಳು ಹರಿದಾಡಿದ್ರು. ಆದರೆ ಇವತ್ತು TVK ಭರ್ಜರಿ ಗೆಲುವು ಸಾಧಿಸ್ತಾ ಇದ್ದಂತೆ ನಟಿ ತ್ರಿಷಾ ಕೃಷ್ಣನ್ ಅವರು ಚೆನ್ನೈನ ವಿಜಯ್ ನಿವಾಸಕ್ಕೆ ಬಂದರು, ಅಭಿನಂದನೆಯನ್ನು ಸಲ್ಲಿಸಿದ್ರು. ಅಚ್ಚರಿ ಅಂದರೆ ಇವತ್ತು ನಟಿ ತ್ರಿಷಾ ಕೃಷ್ಣನ್ ಅವರ ಜನ್ಮದಿನವೂ ಆಗಿತ್ತು. ಈ ಸಂದರ್ಭದಲ್ಲಿನೇ ಅವರು ತಿರುಪತಿಗೆ ಹೋಗಿದ್ರು. ತಿರುಪತಿಗೆ ಹೋಗಿ ಅಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡ್ಕೊಂಡು ಬಂದರು. ಅಲ್ಲಿ ಪೂಜೆ ಸಲ್ಲಿಸಿ ಬಂದ ನಂತರ ತ್ರಿಷಾ ಅವರು ಚೆನ್ನೈನಲ್ಲಿರುವಂತಹ ವಿಜಯ್ ಅವರ ನಿವಾಸಕ್ಕೆ ನೇರವಾಗಿ ಬಂದು ತಿರುಪತಿಯ ಲಡ್ಡು ಕೊಟ್ಟು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ವಿಜಯ್ ಅವರ ಗೆಲುವಿಗೆ ಅವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ತಮಿಳುನಾಡಿನಲ್ಲಿ ನಟ ವಿಜಯ್ ಅವರು ಗೆಲ್ಲೋದಕ್ಕೆ ಬರೀ ಸ್ಟಾರ್ಡಮ್ ಮಾತ್ರ ಕಾರಣ ಆಗಿತ್ತಾ ಅನ್ನುವ ಪ್ರಶ್ನೆ ಬರುವುದು ಸಹಜ. ಆದರೆ ಹಾಗೇನೂ ಅಲ್ಲ. ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡ ರೀತಿ, IT-BT ಯುವ ಸಮೂಹವನ್ನು ಬೆಂಬಲವನ್ನು ಗಿಟ್ಟಿಸಿಕೊಳ್ಳೋದಕ್ಕೆ ಮಾಡಿದಂತಹ ವಿನೂತನ ಪ್ರಯತ್ನಗಳು, ಎಲ್ಲದರ ಜೊತೆಗೆ TVK ಕೊಟ್ಟಿದ್ದಂತಹ 15 ಗ್ಯಾರಂಟಿಗಳು, ಇದೆಲ್ಲದಕ್ಕೂ ಬಹಳ ಮುಖ್ಯವಾದಂಥ ಕಾರಣ ಅಂದರೆ ಈ 15 ಗ್ಯಾರಂಟಿಗಳು ಗೆಲುವಿಗೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾವೆ ವಿಜಯ್ ಅವರ ಪಾಪ್ಯುಲಾರಿಟಿ ಜೊತೆಗೆ. ಹೇಗೆ ಗ್ಯಾರಂಟಿಗಳನ್ನು ವಿಜಯ್ ಕೊಟ್ಟಿದ್ದಾರೆ ಮತ್ತು ಇದು ಬಹಳ ಭಾರ ಆಗುವಂತಹ ಗ್ಯಾರಂಟಿಗಳ ರೀತಿಯಲ್ಲೂ ಕೂಡ ಗೋಚರಿಸ್ತಾ ಇದೆ. ಆದರೆ
ಈ ಬೆಂಗಳೂರಿನಿಂದ ತಮಿಳುನಾಡಿಗೆ ಹೋಗಿ ಮತ ಹಾಕಿರುವಂತಹ ಅನೇಕರನ್ನ ಬೆಂಗಳೂರಲ್ಲಿ ಮಾತಾಡ್ಸೋದಾಗಲೂ ಕೂಡ, ವಿಶೇಷವಾಗಿ ಮಹಿಳೆಯರನ್ನ ಮಾತಾಡ್ಸೋದಾಗಲೂ ಕೂಡ ಅವ್ರು ಹೇಳ್ತಾ ಇದ್ರು ಟಿವಿಕೆ ಕೊಟ್ಟಂತಹ ಗ್ಯಾರಂಟಿಗಳ ಬಗ್ಗೆ ಅವ್ರಿಗೆ ವಿಶ್ವಾಸ ಇದೆ, ಅದಕ್ಕಾಗಿ ವೋಟ್ ಹಾಕಿದೀವಿ ಅಂತ ಹೇಳುವಂಥವರು ಕೂಡ ಇದ್ದಾರೆ. ಗೃಹಿಣಿಯರಿಗೆ ತಿಂಗಳಿಗೆ 2,500 ರೂಪಾಯಿಯನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಅವರು ಘೋಷಣೆ ಮಾಡಿದ್ದಾರೆ. ವೃದ್ಧರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರು. ಅಂದರೆ ಎಲ್ಲ ಏಜ್ ಗ್ರೂಪ್ಗಳನ್ನು ಕನೆಕ್ಟ್ ಆಗುವಂಥ ಕೆಲಸವನ್ನು ಮಾಡಿದರು. ವರ್ಷಕ್ಕೆ 6 ಉಚಿತ LPG ಸಿಲಿಂಡರ್ಗಳನ್ನು ತಮಿಳುನಾಡು ಸರ್ಕಾರ ಕೊಡುತ್ತೆ ಅನ್ನುವಂಥದ್ದನ್ನು ಹೇಳಿದರು. 6 ಉಚಿತ ಸಿಲಿಂಡರ್ ವರ್ಷಕ್ಕೆ ಸಿಗುತ್ತೆ ಅನ್ನೋದು, ಆಲ್ಮೋಸ್ಟ್ ಲೈಕ್ 2 ತಿಂಗಳಿಗೆ 1 ಸಿಲಿಂಡರ್ ತರದಕ್ಕೆ ಉಚಿತವಾಗಿ ಸಿಗುತ್ತೆ. ಎಲ್ಲ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಹಿಂದೆ DMK ಸರ್ಕಾರ ಕೇವಲ ನಗರ ಪ್ರದೇಶಗಳಲ್ಲಿ ಫ್ರೀ ಬಸ್ ಅನ್ನ ಮಹಿಳೆಯರಿಗೆ ಘೋಷಣೆ ಮಾಡಿತು. ಕರ್ನಾಟಕದ ಮಾದರಿಯಲ್ಲೇ ಈಗ ಎಲ್ಲಾ ಮಹಿಳೆಯರಿಗೆ ಫ್ರೀ ಬಸ್ ಅನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಯುವಕರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ತೀವಿ ಅನ್ನೋಂತಾನೆ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿ ಕುಟುಂಬಕ್ಕೆ ಇವರು ಘೋಷಣೆ ಮಾಡಿರುವಂಥದ್ದು 25 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆ, ಅತಿ ದೊಡ್ಡದಾದಂತಹ ಮೊತ್ತವನ್ನು ಇದಕ್ಕೆ ವಿನಿಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲಕ್ಕಿಂತ ಮುಖ್ಯ ಆಗಿರುವಂಥದ್ದು ನೋಡಿ, ಈ ಗ್ಯಾರಂಟಿ ಇದು ಮಹಿಳೆಯರ ನಡುವೆ ಇವತ್ತು ಕೂಡ ಚರ್ಚೆಯಲ್ಲಿರುವ ವಿಚಾರ ಮತ್ತು ನಿರೀಕ್ಷೆಯ ವಿಚಾರ. ಅಂದರೆ 8 ಗ್ರಾಮ್ ಚಿನ್ನ ಮತ್ತು ರೇಷ್ಮೆ ಸೀರೆ ಮತ್ತು ಚಿನ್ನ, ಈ 2 ವಿಚಾರಗಳಿದಾವಲ್ಲ ಬಹಳ ಮುಖ್ಯ. 8 ಗ್ರಾಮ್ ಚಿನ್ನ ಹೆಣ್ಣುಮಗಳಿಗೆ ಕೊಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮದುವೆ ಆಗುವಂಥ ಹೆಣ್ಣುಮಕ್ಕಳಿಗೆ 8 ಗ್ರಾಮ್ ಚಿನ್ನ, ಅಂದರೆ ಒಂದು ತಾಳಿ ಮಾಡಿಸ್ಕೊಳ್ಳೋದಕ್ಕೆ ಬೇಕಾಗಿರೋದು 8 ಗ್ರಾಮ್ ಚಿನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಭಾಳ ದೊಡ್ಡದಾಗಿ ಕೆಲಸ ಮಾಡಿದೆ. ಬಡ ಮಕ್ಕಳ ಶಿಕ್ಷಣಕ್ಕೆ 15,000 ರೂಪಾಯಿ ಸಹಾಯಧನವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ಹೆಣ್ಣುಮಕ್ಕಳಿಗೆ ಫ್ರೀ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಣೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಬಡವರಿಗೆ 200 ಯೂನಿಟ್ವರೆಗಿನ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಸಣ್ಣ ರೈತರ ಸಾಲವನ್ನು 50%ನಷ್ಟು ಮನ್ನಾ ಮಾಡಿಸ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ 5 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ, ಅವುಗಳನ್ನು ಭರ್ತಿ ಮಾಡಿಸ್ತೀವಿ ಅನ್ನುವಂತಹ ಭರವಸೆ ಕೊಟ್ಟಿದ್ದಾರೆ. 20 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಶಿಕ್ಷಣದ ಸಾಲವನ್ನು ಕೊಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಅಂದರೆ ಹೈಯರ್ ಎಜುಕೇಷನ್ಗೆ ತಮಿಳುನಾಡಿನಲ್ಲಿ ಹೆಚ್ಚಿನ ಜನ ಹೋಗ್ತಾರೆ, ಅವ್ರಿಗೆ ಅನುಕೂಲ ಆಗುತ್ತೆ. ಡ್ರಗ್ಸ್ ಮುಕ್ತ ತಮಿಳುನಾಡು ಅನ್ನೋದರ ಘೋಷಣೆಯನ್ನು ಮಾಡಿದ್ದಾರೆ. ಮೀನುಗಾರರಿಗೆ ವಸತಿ ಮತ್ತು 27,000 ರೂಪಾಯಿಯ ಸಹಾಯಧನವನ್ನು ಮಾಡಿಸ್ತೀವಿ ಅನ್ನೋದನ್ನು ವಿಜಯ್ ಅವರು ಹೇಳಿದ್ದಾರೆ. ಕೊಡೋದಕ್ಕೆ ಭರಪೂರವಾದಂತಹ ಭರವಸೆಗಳು, ಸಿನಿಮಾದಲ್ಲಿ ಕೊಡಬಹುದಾಗಿರುವ ಭರವಸೆಗಳೆಲ್ಲವೂ ಕೂಡ ರಾಜಕೀಯದಲ್ಲಿ ಘೋಷಣೆಯಾಗಿದ್ದಾವೆ. ಹೀಗಾಗಿ ಈ ರಾಜಕೀಯದಲ್ಲಿ ಏನಾಗುತ್ತೆ ಅಂದರೆ, ತಮಿಳುನಾಡಿನಲ್ಲಿ ವಿಜಯ್ ಕೈ ಹಿಡಿದಿದ್ದು ಬರೀ ಗ್ಯಾರಂಟಿಗಳಷ್ಟೇ ಅಲ್ಲ, ಅವರ ರಾಜಕೀಯ ನೀತಿಗಳು ಕೂಡ ಇದಕ್ಕೆ ಬಹಳ ಮುಖ್ಯ ಕಾರಣ. ಯಾಕಂದರೆ ಅವರು ಪ್ರಚಾರ ಮಾಡಿದ್ದು ಕುಟುಂಬ ರಾಜಕಾರಣದ ವಿರುದ್ಧದ ಹೋರಾಟ ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಅವರು ಅಖಾಡಕ್ಕೂ ಕೂಡ ಹೇಳಿದರು, ಧೈರ್ಯ ಮಾಡಿದರು, ಚುನಾವಣೆಗೆ ಬರುವಂಥ ಒಂದು ಧೈರ್ಯವನ್ನು ವಿಜಯ್ ಮಾಡಿದರು. ಅದಕ್ಕೇ TVK ಪಕ್ಷ ಕಟ್ಟದವ್ರಿಗಾಗಿ 60% ಟಿಕೆಟ್ ಕೊಟ್ಟರೆ 40% ಟಿಕೆಟನ್ನು ಸಾಮಾನ್ಯ ಜನರಿಗೆ ಅವರು ಕೊಟ್ಟಿದ್ದು ವಿಶೇಷವಾಗಿತ್ತು. ಉದಾಹರಣೆಗೆ TVK ಸಾಮಾನ್ಯರ ವಿಜಯ ಯಾಕಾಯ್ತಿದ್ದು ಅಂತ ಹೇಳಿದರೆ, ಶಬರಿನಾಥನ್ ಅಂತೇಳಿ ವಿಜಯ್ ಅವರ ಕಾರ್ ಡ್ರೈವರ್ನ ಮಗ, ಅವ್ರಿಗೆ ಇವರು ಟಿಕೆಟನ್ನು ಕೊಡ್ತಾರೆ, ಅವ್ರು ಗೆಲ್ತಾರೆ. ಈಗ ಅವರು ಅಲ್ಲಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇನ್ನು KV ವಿಜಯ್ ದಾಮು ಅಂತೇಳಿ ಇವರು ಮಾಮೂಲಿ ಒಬ್ಬ ಆಟೋ ಡ್ರೈವರ್, ಈಗ ರಾಯಪುರಂನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಒಬ್ಬ ಆಟೋ ಡ್ರೈವರನ್ನು ಶಾಸಕರಾಗಿ ಮಾಡ್ತಾರೆ. ಸೆಲ್ವಂ P ಇವರು BA LLB ಮಾಡಿದಂಥವರು, ನೋಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ವಿರುದ್ಧ ನಗರದ ಶಾಸಕರಾಗಿ ಈಗ ಆಯ್ಕೆಯಾಗಿದೆ. ಇಂತಹ ಸಾಮಾನ್ಯ ಜನರು, ಅಫ್ಕೋರ್ಸ್ ಇಲ್ಲಿ ಏನು ಮನೆತನಗಳಿಂದ ರಾಜಕೀಯ ಮಾಡ್ಕೊಂಡು ಬಂದಂತಹ ಯಾವುದೇ ನಾಯಕರುಗಳು ಇರಲಿಲ್ಲ. ಇದೆಲ್ಲರೂ ಕೂಡ ಹೊಸದಾಗಿ ಮಾಡಿದಂತಹ ಪಕ್ಷ ಆಗಿತ್ತು, ಹಾಗಾಗಿ ಹೊಸಬರಿಗೆ ಟಿಕೆಟ್ ಕೊಟ್ಟರು. ಇನ್ನು ತಮಿಳುನಾಡಿನ ಅಖಾಡದಲ್ಲಿ ದೊಡ್ಡ ದೊಡ್ಡ ನಾಯಕರೇ ಮಖಾಡೆ ಬಂದಿದ್ದಾರೆ. ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಕಾಲಿಟ್ಟ ಸಾಮಾನ್ಯರ ಮುಂದೆ ಸೋಲು ಕಂಡಿದ್ದಾರೆ. ಇನ್ನು ಕೆಲವು ನಾಯಕರು ಬಹಳ ತಿಣುಕಾಡಿ ಗೆದ್ದಿದ್ದಾರೆ. ಅದರಲ್ಲೂ ಹಾಲಿ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಸೋಲಿಸಿರುವಂಥದ್ದು TVKಯ ಅತಿ ದೊಡ್ಡ ಯಶಸ್ಸು. ಈ ಸಲ ಸರ್ಕಾರ ರಚನೆ ಮಾಡೋದಕ್ಕೆ TVK ಈಗ ಮುಂಚೂಣಿಯಲ್ಲಿ ಇದ್ದೇ ಇದೆ. TVK ನಂಬರ್ 1 ಪಕ್ಷ ಆಗಿದ್ರು ಕೂಡ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸೋದಕ್ಕೆ 118 ಸೀಟ್ಗಳು ಬೇಕು. ಅಫ್ಕೋರ್ಸ್ ಈಗ ರಾಜ್ಯಪಾಲರು ಸರ್ಕಾರ ರಚನೆಯ ಮೊದಲ ಅವಕಾಶವನ್ನು TVKಗೆ ಕೊಡಲೇಬೇಕಾಗತ್ತೆ. ವಿಜಯ್ ಅವರ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದೇ ಇದ್ದರೂ ಕೂಡ ಅವರು ಒಂದಷ್ಟು ಮೈತ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಸಮಯಾವಕಾಶ ಇದೆ. ಮುಖ್ಯಮಂತ್ರಿಯ ಆಯ್ಕೆಯ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ, ವಿಜಯ್ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿ. ಆದರೆ ಅವರ ಮುಂದೆ ಬಹಳ ಮುಖ್ಯವಾಗಿ 2 ಆಯ್ಕೆಗಳನ್ನು ನಾವು ಗಮನಿಸ್ಬೋದು, ಯಾರ ಜೊತೆ ಅವರು ಮೈತ್ರಿ ಮಾಡ್ಕೋಬಹುದು ಅಂತ ಹೇಳಿ. TVK ಬಳಿಯಲ್ಲಿ 107 ಸೀಟ್ಗಳಿದ್ದಾವೆ. ಈಗ DMK ಅಲಯನ್ಸ್ ಪಾರ್ಟ್ನರ್ ಆಗಿರುವಂಥ ಕಾಂಗ್ರೆಸ್ನಿಂದ 5 ಮಂದಿ ಶಾಸಕರು ಆಯ್ಕೆ ಬಂದಿದ್ದಾರೆ. ಆಲ್ರೆಡಿ ವಿಜಯ್ ಅವರ ತಂದೆ ಓಪನ್ ಆಫರನ್ನು ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ, ನಮ್ಮ ಜೊತೆಗೆ ಬರಬಹುದು ಅಂತೇಳಿ. ಕಾಂಗ್ರೆಸ್ನಲ್ಲಿ 5 ಜನ ಶಾಸಕರಿದ್ದಾರೆ, ಇತರರು 10 ಜನ ಶಾಸಕರಲ್ಲಿದ್ದಾರೆ. ಸಣ್ಣ ಪಕ್ಷಗಳಿದ್ದಾವೆ ತಮಿಳುನಾಡಿನಲ್ಲಿ, ಪಕ್ಷಗಳಿಗಂತೂ ಕೊರತೆ ಇಲ್ಲ. ಒಂದು ಸಣ್ಣ ಪಕ್ಷಗಳಿದ್ದಾವೆ, ಅವುಗಳಲ್ಲಿ 10 ಸೀಟ್ಗಳಿದ್ದಾವೆ. ಒಟ್ಟು 122 ಸೀಟ್ಗಳು. ಈ ರೀತಿಯಾಗಿ ಏನಾದರೂ ಹೊಂದಾಣಿಕೆ ಆಯಿತು ಅಂತ ಹೇಳಿದರೆ ಆಗ್ಬೋದು. ಇನ್ನು 2ನೇ ಆಯ್ಕೆ ಇರುವಂಥದ್ದು TVK ಅವರು ನೇರವಾಗಿ
ಅಣ್ಣಾ ಡಿ ಎಂ ಕೆ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳುವಂಥದ್ದು. ಅಣ್ಣಾ ಡಿ ಎಂ ಕೆಯಲ್ಲಿ 48 ಸೀಟ್ಗಳಿದ್ದಾವೆ. ಅವ್ರ ಜೊತೆಗೆ ಇರುವಂತಹ ಅಣ್ಣಾ ಡಿ ಎಂ ಕೆಯ ಮೈತ್ರಿ ಪಾರ್ಟ್ನರ್ಗಳು ಮತ್ತು ಉಳಿದೆಲ್ಲರೂ ಕೂಡ ಸೇರಿದಾಗ ಸುಮಾರು 165 ಸೀಟ್ಗಳವರೆಗೆ ಫಾರ್ಮ್ ಆಗುತ್ತೆ. ಆ ಮೂಲಕ ಒಂದು ಬಲಿಷ್ಠ ಬಹುಮತದ ಸರ್ಕಾರವಾಗಿಯೂ ಕೂಡ ಫಾರ್ಮ್ ಮಾಡ್ಕೊಳ್ಳೋದಕ್ಕೆ ಅವಕಾಶಗಳು ಇದ್ದಾವೆ. ದಾವಣಗೆರೆಯಲ್ಲಿ ಬಹಳ ಜಿದ್ದಾಜಿದ್ದಿನ ಫೈಟ್ ಇತ್ತು. ಕಾಂಗ್ರೆಸ್ನವರು ಮೊದಲಿಗೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾದರು. ಬಾಗಲಕೋಟೆಯಲ್ಲಿ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಎರಡೂ ಕಡೆಯೂ ಕೂಡ ಗೆಲ್ತೀವಿ ಅನ್ನುವಂತಹ BJP ಅವರೇನೋ ಬಾಯಿ ಮಾತಿಗೆ ಹೇಳ್ತಾ ಇದ್ರು, ಅಥವಾ ಅವರಿಗೆ ಕಾಂಗ್ರೆಸ್ನ ಆಂತರಿಕ ಕಲಹ ದಾವಣಗೆರೆ ದಕ್ಷಿಣದಲ್ಲಿ ಅನುಕೂಲ ಮಾಡಿಕೊಡ್ಬಹುದು ಅನ್ನೋಂಥ ನಿರೀಕ್ಷೆಯನ್ನು BJP ಇಟ್ಕೊಂಡಿದ್ರು. ಹಾಗಿದ್ದರು ದಾವಣಗೆರೆಯಲ್ಲಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಸಮರ್ಥ ಮಲ್ಲಿಕಾರ್ಜುನ್ ಅವರು 69,578 ಮತ ಗಳಿಸಿದರೆ, ಶ್ರೀನಿವಾಸ್ ದಾಸ್ ಕರಿಯಪ್ಪ 63,870 ಮತಗಳನ್ನು ಗಳಿಸಿದ್ದಾರೆ. ಇಲ್ಲಿ ಸಮರ್ಥ ಅವರ ಗೆಲುವಿನ ಅಂತರ 5,201 ಮತಗಳ ಅಂತರದಿಂದ ಅವರು ಗೆಲುವು ದಾಖಲಿಸಿದ್ದಾರೆ. ಅಜ್ಜನಿಗೆ ಹೋಲಿಸಿದರೆ ಅಂತರ ಬಹಳ ಕಡಿಮೆ ಆಯಿತು ಮೊಮ್ಮಗನದ್ದು. ಆದರೆ ಗೆಲುವಂತೂ ಸಿಕ್ಕಿದೆ. ಶಾಮನೂರು ಫ್ಯಾಮಿಲಿಯಿಂದ ಮತ್ತೊಬ್ಬರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರ ಗೆಲುವು ಭಾಳ ದೊಡ್ಡ ಅಂತರದಿಂದ ಆಗಿದೆ. 98,919 ಮತಗಳನ್ನು ಗಳಿಸಿದ್ರು ಉಮೇಶ್ ಮೇಟಿ. ಚರಂತಿಮಠ ಅವರು, ವೀರಣ್ಣ ಚರಂತಿಮಠ ಅವರು 76,587 ಮತಗಳನ್ನು ಗಳಿಸಿದ್ರು. ಗೆಲುವಿನ ಅಂತರ 22,332 ಮತಗಳಾಗಿದ್ವು. ಆ ಮೂಲಕ ಉಮೇಶ್ ಮೇಟಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಕಾಂಗ್ರೆಸ್ಗೆ 2 ಕ್ಷೇತ್ರಗಳಲ್ಲಿ ಸಿಕ್ಕ ಗೆಲುವಿನ ಬಗ್ಗೆ ಅಭ್ಯರ್ಥಿಗಳು ಹಾಗೂ ನಾಯಕರು ನಾನಾ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರ ಮಾತುಗಳನ್ನು ಕೂಡ ನಿಮಗೆ ತೋರಿಸ್ತೀನಿ. ಕಾರ್ಯಕರ್ತರು, ನಮ್ಮ ಮತದಾರರು, ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಲೀಡರ್ಗಳು ಆಶೀರ್ವಾದ ಎಲ್ಲ ಸೋಲಿಗಿಂತ ಜವಾಬ್ದಾರಿ ಬಹಳ ಚೆನ್ನಾಗಿ ನಮ್ಮ ಅಜ್ಜಾರನ್ನ ದುಗಮನ್, ಆಮೇಲೆ ನಮ್ಮ CM, ನಮ್ಮ DCM ಸಾಹೇಬ್ರು ಎಲ್ಲರೂ, ಎಲ್ಲ ಮತದಾರರಿಗೆ ಧನ್ಯವಾದಗಳು ಹೇಳಬೇಕಾಗಿದೆ. ಅಪ್ಪಾಜಿ ಅವರ ಕ್ಷೇತ್ರ ಈ ಕಾಂಗ್ರೆಸ್ನ ಭದ್ರಕೋಟೆ ಇದೆ. ಜನ ಎಲ್ಲರೂ ಇವತ್ತಿನ ದಿನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ KPCC, ICC ವರಿಷ್ಠರು ಬಂದು ಪ್ರಚಾರ ಮಾಡಿದ್ದಾರೆ. ಮತ್ತೆ ನಮ್ಮ ಎಲ್ಲ ಶಾಮನೂರು ಬಳಗ ಆಯ್ತು, ಕಾಂಗ್ರೆಸ್ ಪಕ್ಷದ ಹಿತೈಷಿಗಳು, ಕಾಂಗ್ರೆಸ್ ಪಕ್ಷದ ವರ್ಕರ್ಸ್ ಎಲ್ಲ ಮಾಡಿದ್ದಾರೆ. ಇವತ್ತು ಸಮರ್ ಶಾಮನೂರ್ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ದೊಡ್ಡ ಜವಾಬ್ದಾರಿ. ಮುಖ್ಯಮಂತ್ರಿಗಳ ಪಂಚ ಗ್ಯಾರಂಟಿ ಯೋಜನೆ, ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳು, ಮೆಡಿಕಲ್ ಕಾಲೇಜು, ಆಮೇಲೆ ನಮ್ಮ ಹಿರಿಯರಾದಂಥ ತಪ್ಪೇಟ್ ಅವರು, ಸತೀಶ್ ಜಾರಕಿಹೊಳಿ ಅವರು, ತಿಮ್ಮಾಪುರ ಅವರು, ಆದಿಯಾಗಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ರೆ ಹೀಗಾಗಿ ಅಭೂತಪೂರ್ವ ಗೆಲುವಾಗಿದೆ. ಅದಕ್ಕೆ ಹಣೆ ಮಾಡದ ನಮಸ್ಕರಿಸುತ್ತೇನೆ ಅಂತೇಳಿ ಎಲ್ಲ ಮತದಾರಗಳು. ದಾವಣಗೆರೆಯಲ್ಲಿ ಕೂಡ ನಮ್ಗೆ ಒಂದು 20% ವೋಟ್ ಕಡಿಮೆ ಆಗಿರ್ಬೋದು ನಮ್ಗೆ. ಆದ್ರೆ ಉಳ್ಕೊಂಡಿದ್ದಂತ ಎಲ್ಲ ಮೈನಾರಿಟೀಸ್ ಕೂಡ ಅವರು ಮತ್ತು ಎಲ್ಲ ಸಮಾಜದವರು ಕೂಡ ದಾವಣಗೆರೆಯಲ್ಲಿ ಕೂಡ ನಮ್ಗೆ ಸಹಾಯವನ್ನ ಮಾಡಿರುವುದು ಬಹಳ ವಿಶೇಷ. ಮತ್ತು ಬಾಗಲಕೋಟಲ್ಲಿ ಎಲ್ಲ ವರ್ಗದ ಜನ ಮುಖ್ಯಮಂತ್ರಿಗಳ ನಾಯಕತ್ವಕ್ಕೆ, ಕಾಂಗ್ರೆಸ್ ಪಕ್ಷದ ಮುಖಂಡತ್ವಕ್ಕೆ ಇವತ್ತು ಬಹಳ ಸಂಪೂರ್ಣವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿರುವುದು ನಿಜವಾಗ್ಲೂ ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಅರ್ಪಿಸಬೇಕಾಗಿದೆ. ಬಾಗಲಕೋಟೆ ದಾವಣಗೆರೆಯಲ್ಲಿ ನಾವು ದಾವಣಗೆರೆ ಗೆಲ್ತೇವೆ ಅಂತ ವಿಶ್ವಾಸ ಇತ್ತು. ಕೊನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುವಂತದ್ದು ನಮಗೂ ನೋವಾಗಿದೆ. ಸೊ ಬರೋ ದಿವಸಗಳಲ್ಲಿ ಈ ಕೊರತೆಗಳು ಏನಾಗಿದೆ ಅಂತ ಸರಿಪಡಿಸ್ಕೊಂಡು ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷ ಗಮನವನ್ನು ಕೊಡ್ತೀವಿ. ಹಿಂದೆ ಕಾಂಗ್ರೆಸ್ ಗೆದ್ದಿದ್ರೂ ಸಹ ಈ ಬಾರಿ ಆ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ನು ಕೈ ಹಿಡಿತಾರೆ ಅನ್ನುವ ವಿಶ್ವಾಸ ನಮಗೆ ಸಂಪೂರ್ಣವಾಗಿತ್ತು. ಯಾಕೆಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆನಲ್ಲಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ಏನೇನಾಗಬೇಕು ಎಲ್ಲವೂ ಕೂಡ 100ಕ್ಕೆ 100ರಷ್ಟು ನಾವು ಶ್ರಮವನ್ನು ಹಾಕಿರ್ತಕ್ಕಂಥದ್ದು. ದೇವರನಾಡು ಕೇರಳದಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಮತ್ತೊಮ್ಮೆ ಸಿಕ್ಕಿದೆ. 10 ವರ್ಷಗಳ ನಂತರ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿದೆ. ಕರ್ನಾಟಕ, ತೆಲಂಗಾಣ ಬಳಿಕ ಈಗ ಕಾಂಗ್ರೆಸ್ ದಕ್ಷಿಣ ರಾಜ್ಯಗಳಲ್ಲಿ ಕೇರಳದಲ್ಲೂ ಕೂಡ ಅಧಿಕಾರಕ್ಕೆ ಬರ್ತಾ ಇದೆ. ಇಲ್ಲಿ ಕೇರಳಂನಲ್ಲಿ ಆಗಿರುವಂತಹ ಅಲ್ಲಿಯ ಒಟ್ಟು ಕ್ಷೇತ್ರಗಳು 140 ಇದ್ದರೆ ಈ ಬಾರಿ 19 ಸೀಟ್ಗಳಲ್ಲಿ ಕಾಂಗ್ರೆಸ್, 22 IUML, RSP 3, KECJ 1. ಒಟ್ಟು ಈಗಾಗಲೇ ಕೇರಳದಲ್ಲಿ ಕಾಂಗ್ರೆಸ್ ನೇತೃತ್ವದ
ಅಧಿಕಾರವನ್ನು ಹಿಡಿದಿರುವಂಥದ್ದು. ಕಾಂಗ್ರೆಸ್ 63 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದು. ಆ ಟ್ಯಾಲಿಯಲ್ಲಿ ಸಮರ್ಪಕವಾದಂಥ ಮಾಹಿತಿ ಇಲ್ಲ. 63 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು. 10 ವರ್ಷಗಳ ಬಳಿಕ ಕೇರಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ ಇದೆ. ಪಿಣರಾಯಿ ವಿಜಯನ್ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ನಿಂದ ಸಿಎಂ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದರ ಬಗ್ಗೆಯೂ ಕೂಡ ಕುತೂಹಲ ಇದ್ದೇ ಇರುವಂಥದ್ದು. ವಿಶೇಷವಾಗಿ ಕೇರಳದಲ್ಲಿ ಸನ್ನಿ ಜೋಸೆಫ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸಂಘಟನೆ ಆಯಿತು. ರಾಜ್ಯಾಧ್ಯಕ್ಷರಾಗಿ ಅವರು ಕೆಲಸ ಮಾಡಿದರು. ಸನ್ನಿ ಜೋಸೆಫ್ ಅವರು ಈಗ ಮುಖ್ಯಮಂತ್ರಿ ರೇಸ್ನಲ್ಲಿದ್ದಾರೆ. ವಿ.ಡಿ. ಸತೀಶನ್ ಅವರಿದ್ದಾರೆ. ಅವರು ಕೂಡ ಅಲ್ಲಿಯ ಒಬ್ಬ ಜನಪ್ರಿಯ ನಾಯಕ, ಪ್ರತಿಪಕ್ಷ ನಾಯಕರಾಗಿ ಕೂಡ ಕೆಲಸ ಮಾಡಿದವರು. ರಮೇಶ್ ಚೆನ್ನಿತಾಲ್ ಅವರು ಹಿಂದೆ PCC ಅಧ್ಯಕ್ಷರಾಗಿದ್ದರು, ಪ್ರತಿಪಕ್ಷ ನಾಯಕರಾಗಿದ್ದರು. ಅವರು ಕೂಡ ಈಗ ಸಿಎಂ ರೇಸ್ನಲ್ಲಿರುವಂತಹ ಹಿರಿಯ ನಾಯಕ. ಇನ್ನು ಸಂಸದರಾಗಿರುವಂತಹ KC ವೇಣುಗೋಪಾಲ್ AICCಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ಕೂಡ ಈಗ ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಗೋಚರಿಸ್ತಾ ಇದೆ. ಕೇರಳದಲ್ಲಿ ಪಿಣರಾಯಿ ವಿಜಯನ್ ನೇತೃತ್ವದ ಎಡರಂಗ ಸೋಲು ಕಂಡಿದೆ. ಆ ಮೂಲಕ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ CPM ನೇತೃತ್ವದ ಎಡಪಕ್ಷಗಳ ರಂಗ ಅಧಿಕಾರ ಕೊನೆಯಾಗಿದೆ. ಸುಮಾರು 50 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಎಡಪಂಥೀಯ ಸರ್ಕಾರ ಅಧಿಕಾರದಲ್ಲಿ ಇಲ್ಲ ಅನ್ನುವಂಥದ್ದು ಈಗಿರುವಂತಹ ಈ ಬಾರಿಯ ರಿಸಲ್ಟ್ನ ಒಟ್ಟಾರೆ ಫಲಿತಾಂಶ. ಇನ್ನು ಅಸ್ಸಾಂನಲ್ಲಿ ಬಿಜೆಪಿ ಬಹಳ ದೊಡ್ಡದಾದಂತಹ ಬಹುಮತವನ್ನು ಗಳಿಸಿದೆ. ಸತತ 3ನೇ ಬಾರಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಅವರ ನೇತೃತ್ವದಲ್ಲಿ 2ನೇ ಬಾರಿಯೂ ಕೂಡ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವ ಸಾಧ್ಯತೆ ಇದ್ದೇ ಇದೆ. ಒಟ್ಟು 126 ಕ್ಷೇತ್ರಗಳಿರತಕ್ಕಂತಹ ಈ ಒಂದು ರಾಜ್ಯದಲ್ಲಿ ಬಿಜೆಪಿ ಈಗಾಗಲೇ ಗಳಿಸಿರುವಂತಹ ಸ್ಥಾನಗಳು 82, ಕಾಂಗ್ರೆಸ್ 19, AIUDF 2 ಕ್ಷೇತ್ರಗಳು ಮತ್ತು ಇತರರು 23 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಅಸ್ಸಾಂನಲ್ಲಿ ಬಿಜೆಪಿ ಬಹಳ ದೊಡ್ಡದಾದಂತಹ ಬಹುಮತವನ್ನು ಗಳಿಸಿದೆ. ಸತತ 3ನೇ ಬಾರಿ ಬಿಜೆಪಿಯನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಹಾಲಿ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಸರ್ಮಾ ಅವರ ನೇತೃತ್ವದಲ್ಲಿ 2ನೇ ಬಾರಿಯೂ ಕೂಡ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುವ ಸಾಧ್ಯತೆ ಇದ್ದೇ ಇದೆ. ಒಟ್ಟು 126 ಕ್ಷೇತ್ರಗಳಿರತಕ್ಕಂತಹ ಈ ಒಂದು ರಾಜ್ಯದಲ್ಲಿ ಬಿಜೆಪಿ ಈಗಾಗಲೇ ಗಳಿಸಿರುವಂತಹ ಸ್ಥಾನಗಳು 82, ಕಾಂಗ್ರೆಸ್ 19, AIUDF 2 ಕ್ಷೇತ್ರಗಳು ಮತ್ತು ಇತರರು 23 ಕ್ಷೇತ್ರಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಪುದುಚೇರಿಯಲ್ಲೂ ಕೂಡ ಇದು ಅಸ್ಸಾಂನ ವಿಚಾರ ಆದರೆ ಅಸ್ಸಾಂನಲ್ಲಿ ಈಗಾಗಲೇ ಬಿಜೆಪಿ ಅಧಿಕಾರದ ಗದ್ದುಗೆ ಏರಿದರೆ ಪುದುಚೇರಿಯಲ್ಲಿ NDA ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಾ ಇದೆ. NDA ಮೈತ್ರಿಕೂಟ ಇಲ್ಲಿರುವಂತಹ 30 ಕ್ಷೇತ್ರಗಳ ಪೈಕಿ 22 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಗೆಲುವನ್ನು ದಾಖಲಿಸಿಕೊಳ್ತಾ ಇದೆ. ಇಂಡಿಯಾ ಬ್ಲಾಕ್ 6 ಕ್ಷೇತ್ರಗಳಲ್ಲಿ TVK ಪುದುಚೇರಿಯಲ್ಲೂ ಕೂಡ ತನ್ನ ಖಾತೆಯನ್ನು ತೆರೆದಿದೆ. 2 ಕ್ಷೇತ್ರಗಳಲ್ಲಿ TVKಯೂ ಕೂಡ ಗೆಲುವನ್ನು ದಾಖಲಿಸಿಕೊಂಡಿದೆ. ಇದು ಒಟ್ಟು ಪುದುಚೇರಿಯ ಫಲಿತಾಂಶದ ಅಂಶಗಳು. ಹೀಗೆ 5 ರಾಜ್ಯಗಳ ಪೈಕಿ ಬಿಜೆಪಿ ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ರಚನೆ ಆಗ್ತಾ ಇದೆ. ಹಾಗಾಗಿ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಇವತ್ತು ಬಹಳ ದೊಡ್ಡ ಸಂಭ್ರಮಾಚರಣೆಯನ್ನು ಆಯೋಜನೆ ಮಾಡಲಾಯಿತು. ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿ ನಾಯಕರೆಲ್ಲ ಸನ್ಮಾನ ಮಾಡಿದರು. ಇದೇ ವೇಳೆ ಮಾತನಾಡಿದಂತಹ ಪ್ರಧಾನಮಂತ್ರಿ ಮೋದಿ ಪಶ್ಚಿಮ ಏಷ್ಯಾ ಬಿಕ್ಕಟ್ಟನ್ನು ಭಾರತ ನಿಭಾಯಿಸಿದ ರೀತಿಗೆ ಸಿಕ್ಕ ಗೆಲುವು ಅಂತ ಬಣ್ಣಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ವಿರುದ್ಧ, TMC ವಿರುದ್ಧ ಹರಿಹಾಯ್ದಿದ್ದಾರೆ. आज पश्चिमी एशिया में चल रहे संकट का पूरे विश्व पर बुरा असर पड़ा है, लेकिन भारत पूरे सामर्थ्य से इस संकट का सामना कर रहा है. इस चुनाव परिणाम ने भी दिखाया है कि भारत इस चुनौती में भी एकजुट है, एक मत है, एक लक्ष्य से संकल्पित है. और वो लक्ष्य है विकसित भारत. विकसित भारत का लक्ष्य लेकर के हम निकले हैं.